ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಈರುಳ್ಳಿ ಸಮೋಸ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಒಂದು 2 ಕಪ್ಪಿನಷ್ಟು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ಬೌಲು 2 ಬೌಲ್ ಮೈದಾ ಹಿಟ್ಟು. ಮತ್ತೆ ಅದೇ ಬೌಲ್ ನಲ್ಲಿ ಅರ್ಧದಷ್ಟು ಗೋಧಿ ಹಿಟ್ಟು ತಗೊಳ್ಳೋಣ. ನೋಡ್ರಿ, ಅನ್ನ ಸ್ಪೂನ್ ಇರುತ್ತಲ್ವಾ, ಆ ಸ್ಪೂನ್ ತುಂಬಾ ನಾವು ಕರ್ದಿರೋ ಎಣ್ಣೆ ಇರುತ್ತಲ್ರಿ, ಸ್ವಲ್ಪ ಕಾಸಿರೋ ಎಣ್ಣೆ, ಅದನ್ನ ಹಾಕೊಂಡು ನಾವು ಕಲ್ಸ್ಕೋಬೇಕಾಗುತ್ತೆ ಕಣ್ರಿ. ಯಾಕಂದ್ರೆ ಈ ಕರ್ದಿರೋ ಎಣ್ಣೆ ಹಾಕೋ ಉದ್ದೇಶ ಏನಪ್ಪಾ ಅಂದ್ರೆ ಸಮೋಸ ಚೆನ್ನಾಗಿ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ ಕಣ್ರಿ. ಅದಕ್ಕೋಸ್ಕರ ನಾವು ಎಣ್ಣೆ ಹಾಕೊಂಡು ಕಲ್ಸ್ಕೋಬೇಕು. ಹಾಗೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾ ನಾವು ಚಪಾತಿ ಅದಕ್ಕೆ ಕಲ್ಸ್ಕೋಬೇಕಾಗತ್ತೆ ಕಣ್ರಿ. ನಾವು ಚಪಾತಿ ಮಾಡ್ತೀವಲ್ವಾ, ಅದಕ್ಕೆ ನಾವು ಕಲ್ಸ್ಕೋಬೇಕಾಗತ್ತೆ ನೀಟಾಗಿ. ನೋಡಿ, ಚೆನ್ನಾಗಿ ನಾದ್ಕೋಬೇಕಂದ್ರೆ. ನೋಡ್ರಿ, ಚೆನ್ನಾಗಿ ನಾದಿದ ನಂತರ ನೆಕ್ಸ್ಟ್ ಇದನ್ನ ಒಂದ್ ಸೈಡ್ ಪಕ್ಕಕ್ಕೆ ಇಟ್ಕೊಳ್ಳಂದ್ರೆ ಒಂದ್ 15 ನಿಮಿಷ ಇದು ಹಿಟ್ಟು ನೆನೆಯಕ್ ಬಿಡೋಣ. ಈ ನೆನೆಯಷ್ಟರಲ್ಲಿ ನಾವು ಸ್ಟಫಿನ್ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿನ್ ಅಂದ್ರೆ ಮಸಾಲೆ ಹೂರ್ಣ ರೀ, ಅದನ್ನ ನಾವು ರೆಡಿ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ನಾನಿಲ್ಲಿ ಒಂದ್ ಬೌಲ್ ಅಲ್ಲಿ ಒಂದ್ ಅರ್ಧ ಅವಲಕ್ಕಿ ತಗೊಂಡಿನಿ, ಮೀಡಿಯಂ ಅವಲಕ್ಕಿ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ, 2 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರ ಪುಡಿ, ಒಂದು ಗರಂ ಮಸಾಲ ಪೌಡರ್, ಸ್ವಲ್ಪ ಹಸಿ ಶುಂಠಿನ ನಾನು ತುರ್ಕೊಂಡಿದೀನಿ ಕಣ್ರಿ. ಹಸಿ ಶುಂಠಿ ತುರ್ಕೊಂಡಿದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಸ್ವಲ್ಪ ಅವಲಕ್ಕಿ ಮೀಡಿಯಂ ಅವಲಕ್ಕಿನೇ ತಗೋಬೇಕಂದ್ರೆ, ದಪ್ಪ ಅವಲಕ್ಕಿ ತಗೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಗರಂ ಮಸಾಲ, ಖಾರ ಪುಡಿ ಕಣ್ರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಹಾಗೆ ಸ್ವಲ್ಪ ನಿಂಬೆಹಣ್ಣು ಹಾಕೋಬೇಕಂದ್ರೆ, ನಿಂಬೆಹಣ್ಣಿಂದು ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ಒಂದ್ ನಿಂಬೆಹಣ್ಣಲ್ಲಿ ಅರ್ಧ ಹೋಳಿಕೆ ನಿಂಬೆಹಣ್ಣು ಮಾತ್ರ ಹಿಂಡ್ಕೊಂಡು ಕಲ್ಸ್ಕೋಬೇಕಾಗತ್ತಂದ್ರೆ. ನಿಂಬೆಹಣ್ಣು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಕಣ್ರಿ ಇದು ಸಮೋಸ ಮಸಾಲೆ ಇದ್ರಲ್ಲಿ. ನೋಡ್ರಿ, ಈ ರೀತಿ ಕಲ್ಸ್ಕೊಳ್ಳೋಣ. ನೆಕ್ಸ್ಟ್ ನೋಡ್ರಿ, ಈ ರೀತಿ ಕಲ್ಸ್ಕೊಂಡ್ವಿ. ನೆಕ್ಸ್ಟ್ ಒಂದು ಬೌಲ್ ಅಲ್ಲಿ ಒಂದ್ ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು ನಾವು ಕಲ್ಸ್ಕೋಬೇಕಾಗತ್ತೆ. ಯಾಕಂದ್ರೆ ಸಮೋಸ ನಾವು ಮಾಡ್ತೀವಲ್ರಿ, ಅದು ಗಮ್ ರೀತಿಯಲ್ಲಿ ನಾವು ಅನ್ಸ್ಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡ್ರಿ ಹಿಟ್ಟು ತಗೊಂಡು ಒಂದೇ ಲೆವೆಲ್ ಅಲ್ಲಿ ಒಂದು 4 ಉಳಿ ಮಾಡ್ಕೊಳ್ಳೋಣ ರೀ, 4 ಚಪಾತಿ ಆಗುವಷ್ಟು. ನೋಡ್ರಿ, ಈ ರೀತಿ ಉಳಿ ಮಾಡ್ಕೊಂಡು ಚಪಾತಿ ಒಂದೊಂದಾಗಿ ನಾವು ಉತ್ಕೊಳ್ಳೋಣ. ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ನೋಡ್ರಿ, ಈ ರೀತಿ ಉತ್ಕೊಂಡ್ಬಿಟ್ಟು ನಾವು ಲೋ ಫ್ಲೇಮ್ ಅಲ್ಲೇ ನಾವು ಇದು ಚಪಾತಿನ ಬೇಯಿಸ್ಕೋಬೇಕಾಗುತ್ತೆ ಅಂದ್ರೆ, ಜಾಸ್ತಿ ಬೇಯಿಸ್ಕೊಳಕ್ ಹೋಗ್ಬೇಡಿ, ಮೀಡಿಯಂ ಆಗಿ ಬೇಯಿಸ್ಕೊಳ್ಳೋಣ. ನೋಡ್ರಿ, ಈ ರೀತಿ ಇಷ್ಟು ಬೆಂದ್ರೆ ಸಾಕು ಕಣ್ರಿ. ಇಷ್ಟೇ ಬೇಯಿಸ್ಕೋಬೇಕು. ಎಲ್ಲಾ ಚಪಾತಿನೂ ಒಂದ್ 4 ಚಪಾತಿ ಮಾಡ್ಕೊಂಡಿದೀವಲ್ವಾ, 4 ಚಪಾತಿನೂ ಇದೇ ರೀತಿನೇ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ರಿ, 4 ಚಪಾತಿನೂ ಶೀಟ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ್ರಿ. ನೋಡಿ, 4 ಚಪಾತಿ ಆಗಿದೆ, ಮೀಡಿಯಂ ಆಗಿ ನಾನು ಬೇಯಿಸ್ಕೊಂಡಿದೀನಿ. ಇದನ್ನ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಒಂಥರ ಬಾಕ್ಸ್ ಶೇಪ್ ಅಲ್ಲಿ ಬರ್ಬೇಕಂದ್ರೆ ಆ ರೀತಿ ನಾವು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಿಕ್ಕ ಸೈಜ್ ಅಲ್ಲಿ ಸಮೋಸ ಮಾಡ್ತಾ ಇದೀನಿ ಕಣ್ರಿ, ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡ್ರಿ, ಸಮೋಸ ಶೀಟ್ ರೆಡಿ ಆಗಿದೆ. ನೋಡ್ರಿ, ಅದ್ರಲ್ಲಿ 3 ಭಾಗ ನಾನು ಕಟ್ ಮಾಡ್ಕೊಂತಾ ಇದ್ದೀನಿ. ನೋಡ್ರಿ, ಶೀಟ್ ರೆಡಿ ಆಗಿದೆ. ನೋಡ್ರಿ, ಈ ರೀತಿ ಚೆನ್ನಾಗ್ ಬಂದಿದೆ ನೋಡಿ. ನೆಕ್ಸ್ಟ್ ಇದನ್ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಇದನ್ನ ಮತ್ತೆ ಲಾಸ್ಟಿಗೆ ಎಣ್ಣೆ ಕರ್ದ್ಬಿಟ್ಟು ಅದು ಎಕ್ಸ್ಟ್ರಾ ಮಸಾಲೆ ಹೂರ್ಣ ಉಳ್ದಿರುತ್ತಲ್ರಿ, ಅದನ್ನ ಇದ್ರಲ್ಲಿ ಹಾಕಿ ಕರ್ದು ನಾವು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ತಿನ್ಬೋದು ಕಣ್ರಿ, ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಬನ್ನಿ, ನಾವು ಸಮೋಸನ ಯಾವ ರೀತಿ ತುಂಬೋದು, ಯಾವ ರೀತಿ ಇದ್ ಮಾಡೋದು ನೋಡೋಣ ಬನ್ನಿ. ನೋಡ್ರಿ, ಈ ರೀತಿ ಶೇಪ್ ಮಾಡ್ಕೋಬೇಕಾಗುತ್ತೆ ನಾವು ತುಂಬಲಿಕ್ಕೆ. ನೋಡ್ರಿ, ಜಾಸ್ತಿ ತುಂಬಕ್ ಹೋಗ್ಬೇಡ್ರಿ, ಸ್ವಲ್ಪ ಸ್ವಲ್ಪ ತುಂಬೋಣ.
ತುಂಬಿಟ್ಟು ಆಗ್ಲೇ ನಾವು ಅದು ಗಮ್ ತರ ಮಾಡ್ಕೊಂಡಿದ್ವಲ್ವಾ ಮೈದಾ ಹಿಟ್ಟಲ್ಲಿ, ಅದನ್ನೆಲ್ಲ ನಾವು ಪೇಸ್ಟ್ ಅನ್ನ ಹಚ್ಬಿಟ್ಟು ಇದನ್ನ ಫೀಲ್ ಮಾಡ್ಕೊಳ್ಳೋಣ ಬನ್ನಿ. ನೋಡ್ರಿ ಎಲ್ಲ ಇದೇ ರೀತಿನೇ ಮಾಡ್ಕೊಂತ ಹೋಗನ್ರಿ ಬನ್ನಿ. ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಕಣ್ರಿ, ತಿನ್ಲಿಕ್ಕೆ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೀವು ಮನೆಯಲ್ಲಿ ಮಾಡ್ರಿ, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡ್ರಿ ಈ ರೀತಿ ಗಮ್ ಅದು ಮೈದಾ ಹಿಟ್ಟಿಂದ ಹಚ್ಬಿಟ್ಟು ಈ ರೀತಿ ಸಮೋಸನ ತುಂಬಬೇಕಾಗುತ್ತೆ ಕಣ್ರಿ. ನೋಡ್ರಿ ಎಲ್ಲಾ ಸಮೋಸ ನಾನು ಈ ರೀತಿ ಮಾಡ್ಕೊಂಡೆ. ಇದನ್ನ ಎಣ್ಣೆ ಆಲ್ರೆಡಿ ಕಾದಿದೆ, ಕರಿಯೋಣ ಬನ್ನಿ, ಕರ್ಕೊಳ್ಳೋಣ. ನೋಡ್ರಿ ಈ ರೀತಿ ಎಣ್ಣೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಕರ್ಕೊಳ್ಳೋಣ ಕಣ್ರಿ. ಚೆನ್ನಾಗಿರುತ್ತೆ ತಿನ್ಲಿಕ್ಕೆ, ಟೇಸ್ಟಿ ಆಗಿರುತ್ತೆ ತುಂಬಾನೇ. ನಾವು ಸ್ವಲ್ಪ ದೊಡ್ಡ ಸೈಜ್ ಆದ್ರೂ ಮಾಡ್ಕೋಬಹುದು ಕಣ್ರಿ. ನಾನಿಲ್ಲಿ ಚಿಕ್ಕದಾಗಿ ಮಾಡಿದೀನಿ. ಈರುಳ್ಳಿನ ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಮಾಡ್ಕೋಬಹುದು ಸಮೋಸ. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಈರುಳ್ಳಿ, ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ನಾನು ಮಾಡ್ತಾ ಇದ್ದೀನಿ. ನೋಡ್ರಿ ಈ ರೀತಿ ಒಂದ್ ಪ್ಲೇಟಿಗೆ ಹಾಕೊಂಡ್ಬಿಟ್ಟು, ನೋಡ್ರಿ ಈ ರೀತಿ ಪ್ಲೇಟಿಗೆ ಹಾಕೊಳ್ಳೋಣ. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರ್ರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಸಮೋಸಾನ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್.